ಉದ್ಯೋಗದ ಕೆಲಸ ಏನಂತ ಹೇಳಿದ್ರೆ ಭಾರತ ಸರ್ಕಾರದ ನೀತಿ ಆಯೋಗದ ಅಡಿ ಒಳಗ ಈ NGO ಕೆಲಸ ಮಾಡ್ತಾ ಇರೋದ್ರಿಂದ ಒಂದು NGO ಸೌಂಡ್ ಮಾಡಿದ್ರೆ ಇಡೀ ದೇಶಾದ್ಯಂತ ಸೌಂಡ್ ಮಾಡಿರುತ್ತೆ, ಮಾಡಿಲ್ಲ ಅಂದ್ರೆ ಮುಂದಿನ ಓಡಿ ಗೊತ್ತಿರಲ್ಲ ಅರ್ಥನ. ಬಟ್ ಇಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡ್ಬೇಕಾಗಿದ್ರೆ ಎಲ್ಲರೂ ಚೀಲಗಳನ್ನು ಹೊಲಿಯುವ ಕೆಲಸ ಎಲ್ಲ ಚೀಲಗಳನ್ನು ಬಡಿಸೋ ಕೆಲಸ ಮಾಡ್ಬೇಕಾಗಿತ್ತು. ಹೌದಾ? ಒಂದೇ ಮಾಡ್ಬೇಕಂದ್ರೆ ಚೀಲಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಆ ಚೀಲ ಎಷ್ಟು ಇರ್ಬೇಕಂದ್ರೆ ಮಡಿಸಿದ್ರೆ ಒಂದು ಜೇಬಲ್ಲಿ ಒಂದು ಖರ್ಚು ಇಟ್ಕೊಂಡಷ್ಟು ಆಗ್ಬೇಕು, ಅಷ್ಟೇ ಆ ಚೀಲದ ಮಹತ್ವ. ಆ ಚೀಲಗಳನ್ನು ಹೊಲಿದು ಕೊಡಲಿಕ್ಕೆ ನಮಗೆ ಮ್ಯಾನ್ ಪವರ್ ಬೇಕಾಗಿದೆ. ಏನ್ ಬೇಕಾಗಿದೆ? ಮ್ಯಾನ್ ಪವರ್ ಬೇಕಾಗಿದೆ. ಆ ಮ್ಯಾನ್ ಪವರ್ ಇಂದ ಆ ಚೀಲಗಳನ್ನ ಹೊಲಿದು ಕೊಡ್ಬೇಕಾದ್ರೆ ನಿಮಗೆ ಬಟ್ಟೆ ಕೊಡ್ತೈತಿ, ದಾರ ಕೊಡ್ತೈತಿ, ಹಿಡಿಕಿ ಕೊಡ್ತೈತಿ. ಏನ್ ಕೊಡ್ತೀವಿ? ಬಟ್ಟೆ, ದಾರ, ಹಿಡಿಕಿ ಎಲ್ಲ ಕೊಡ್ತೀವಿ. ಹಿಂಗ ತಗೊಳ್ಳೋದು ಕಟ್ ಪೀಸ್ ರೆಡಿ ಇರ್ತಾವ, ಹಿಂಗ್ ತಗೊಳ್ಳೋದು ಹಿಂಗ್ ಸ್ಟಿಚ್ ಮಾಡೋದು ಕೊಡೋದು. ಅದು ಎಷ್ಟು ಉದ್ದ ಇರುತ್ತೆ ಅಂದ್ರೆ 30 ಇಂಚ್ ಅಗಲ ಇರುತ್ತೆ, ಫೋಲ್ಡ್ ಮಾಡ್ಲಿಕ್ಕೆ 15 ಇಂಚ್ ಆಗುತ್ತೆ. ಎರಡು ಕಡೆ ಲಾಕ್ ಮಾಡೋದು, ಮುಂದೆ ದಡಿ ಹಚ್ಕೊಳ್ಳೋದು, ಹಿಡಿಕಿ ಹಚ್ಚೋದು, ಕೊಡೋದು. ಇಷ್ಟೇ ಕೆಲಸ. ಒಂದೇ ಸಿಂಗಲ್ ಸ್ಟಿಚ್, ಡಬಲ್ ಸ್ಟಿಚ್ ಇಲ್ಲ. ಆ ಒಂದು ಕೆಲಸ 1 ನಿಮಿಷದೊಳಗೆ ರೆಡಿ ಆಗುತ್ತೆ. ಒಂದು ಚೀಲ 1 ನಿಮಿಷದೊಳಗೆ ರೆಡಿ ಆಗುತ್ತೆ. ಆ ರೆಡಿ ಆದ್ರೆ 1 ನಿಮಿಷದೊಳಗೆ ಒಂದು ಚೀಲ ಬಂದ್ರೆ 1 ತಾಸಿಗೆ ಎಷ್ಟು ಹೊಲಿಬೋದು? 60. ಮತ್ತೆ ಈ ಸೂಜಿ ಸೂಜಿ 59 ಹೊಲಿತೀವಿ 1 ನಿಮಿಷ. ಆಫರ್ ಕೊಡೋಣ, ಒಂದು 50 ಹೊಲಿಬೋದು. ಬೇಡ ಟ್ರೈನಿಂಗ್ ಇಲ್ಲ ಅಂದ್ರೆ 40 ಹೊಲಿಬೋದು. ಟ್ರೈನಿಂಗ್ ಪ್ರಾಕ್ಟೀಸ್ ಇಸ್ ಪರ್ಫೆಕ್ಟ್ ಅಂತ. ಪರ್ಫೆಕ್ಟ್ ಇದ್ದಾಗ ಓಕೆ. ಹೌದಾ? ರನ್ನಿಂಗ್ ಡೈಲಿ ರನ್ನಿಂಗ್ ಓಡೋರ 1 ಕಿಲೋಮೀಟರ್ ಆಯಾಸದ ಓಡೋದು. ಇಲ್ಲ ಇವತ್ತು ಓಡಕ್ಕೆ ಅದಕ್ಕೆ ಬೈ ವಾಕ್ ಮಾಡ್ಬೇಕು. ಅದೇ ಹೇಳ್ತಾನೆ ಒಂದು ಇದ್ರೊಳಗೆ ಮಂಜುನಾಥ್ ಸರ್ ಅಂತ ಹೇಳ್ತಾರೆ, ಹೃದಯ ತಜ್ಞರೇ ಹೇಳ್ತಾರೆ, ನನಗೋಸ್ಕರ 100 ಹೆಜ್ಜೆ ನಡೆದ್ರೆ ನಿನಗೋಸ್ಕರ 100 ವರ್ಷ ನುಡಿತೀನಿ ಅಂತ ಹೇಳ್ತಾರೆ. ಕರೆಯೋಣ ಸುಳ್ಳು? ನಮಗೆಲ್ಲ ಒಳ್ಳೆ ವ್ಯಾವನ ಗೊತ್ತದವ, ಮಾಡಕ್ ಆಗೋದ. ಕೆಟ್ಟ ವ್ಯಾವದವನ ಗೊತ್ತೈತಿ, ಅದನ್ನ ಬಿಡಕ್ ಆಗೋದ. ಈಗ ನಾನು ಏನ್ ಹೇಳಿದೆ, ಒಂದೇ ಚೀಲ. ಆ ಚೀಲ ಬೆಲೆಗೆ ನಮಗೆ 30 ಜನ ಬೇಕು. ಎಷ್ಟು ಬೇಕು? 29 ಜನ ರೆಡಿ ಇದ್ದಿದೆ ಅಂದ್ರೆ ಕೆಲಸ ಕೊಡೋದಿಲ್ಲ. ಹೌದಾ? 31ನೇ ವ್ಯಕ್ತಿ ಬರ್ತಾರಂದ್ರೆ ಕರ್ಕೊಂಡೋಗಿಲ್ಲ. 30 ಜನನೇ ಇರ್ಬೇಕು. ಮುಂಜಾನೆ 30 ಜನಕ್ಕೆ ಒಂದು ಇಂಜಿನ್ ಇರ್ಬೇಕು. ಆಮೇಲೆ ಅವ್ರದ್ ಕೆಲಸ ಏನು? ಇಂಜಿನ್ ಕೆಲಸ ಏನು? ಡಬ್ಬಿ ಸರಿ ಅದಾವ ಇಲ್ಲ ಅಂತ ನೋಡ್ತಾರೆ. ಆಮೇಲೆ ಅವ್ರ ಬಟ್ಟೆ ಕೊಡೋದು, ಬಟ್ಟೆ ಎಸ್ಕೊಡೋದು, ಲೆಕ್ಕ ಕೊಡೋದು.